ಆ ಅಯೋಧ್ಯೆಯ ರಾಜ ದಶರಥ. ಆ ಆತನ ಮಗನೇ ಶ್ರೀರಾಮಚಂದ್ರ. ಈ ಇವನ ಮಡದಿ ಸೀತಾಮಾತೆ. ಈಕೆ ಜನಕರಾಜನ ಮಗಳು. ಉತ್ತಮ ಆದರ್ಶ ಇವರ ಜೀವನ. ಊರಿನಲ್ಲಿ ಎಲ್ಲರಿಗೂ ಇವನನ್ನು ಕಂಡರೆ ಪ್ರೀತಿ. ಋಷಿಗಳಿಗೆ ಈ ನಾಡು ತಪೋಭೂಮಿ. ಎಲ್ಲರೂ ರಾಮ ಸೀತೆಯನ್ನು ಗೌರವಿಸುತ್ತಾರೆ. ಏಕಾಏಕಿ ಅಡಚಣೆಯೊಂದು ಬಂತು. ಏಕೆ ಮತ್ತು ಬರೀತು? ಒಂದೇ ಮಾತಿನಿಂದ ಕೈಗೆ ರಾಮನನ್ನ ಕಾಡಿಗೆ ಹಟ್ಟಿದಳು. ಒಬ್ಬ ಕೈಗೆ ಮಗನಾದ ಭರತನಿಗೆ ಪಟ್ಟಾಕಟ್ಟೆಯಂತೆ ಹಾಕಿನ ಹಠ. ಔದಾರ್ಯ ಬತ್ತ ಕಾಡಿನಲ್ಲಿ ರಾಮನ ಕಂಡು ಕೊನೆಗೆ ಆತನ ಪಾದುಕೆಯನ್ನು ಹೊತ್ತು ತಂದ. ಅಂಜಲಿಬದ್ಧವಾಗಿ ಶ್ರೀರಾಮನ ಪಾದುಕೆಗೆ ಪಟ್ಟ ಕಟ್ಟಿ ಭರತನು ರಾಜ್ಯಭಾರ ನಡೆಸಿದನು. ಅದೆಂಥ ಸೋದರ ಪ್ರೇಮ ಭರತ.